ಸರ್ ಇದು ವಿದ್ಯಾರ್ಥಿಗಳು ಸರ್ ನಮ್ಮ ಮುಂದಿನ ಭವಿಷ್ಯ ಸರ್. ಅಂಥದ್ರಲ್ಲಿ ಅಂಥ ಭವಿಷ್ಯನೇ ಸರ್ ಇವರು ನಮ್ಮ ಬಿ ಜೆ ಪಿಯವರು, ನಮ್ಮ ಪ್ರಧಾನಿ ಮಂತ್ರಿಯವರು ಸರ್ ಅದು ಹತ್ತಿಕ್ಕ ಕೊಟ್ಟಿದ್ದ ಸೂಚನೆಗಳು ಅವ್ರ ಮೇಲೆ ಸರ್, ವಿದ್ಯಾರ್ಥಿಗಳ ಮೇಲೆ ಸರ್ ಇದೇ ಫಸ್ಟ್ ಟೈಮ್ ನಾವು ಇತಿಹಾಸದಲ್ಲಿ ಸರ್ ಒಬ್ಬ ವಿದ್ಯಾರ್ಥಿಗಳ ಮೇಲೆ ಈ ರೀತಿಯಲ್ಲಿ ನಡ್ಕೋತಾರಂಥ ಸರ್ಕಾರನ ಸರ್ ನಾವು ಖಂಡಿಸುತ್ತೇವೆ. ಫಸ್ಟ್ ಆಗಿ ಸರ್ ನಮ್ಗೇನು ಗೊತ್ತಾ ಸರ್, ಸರ್ ವಿದ್ಯಾರ್ಥಿ ಕೇಳ್ಕೊಳ್ತಾರೋದು ಇದ್ದೇ ಅವರು ನಮ್ಮ ಏನು ಶಿಕ್ಷಣ ಸಚಿವರಿದ್ದಾರೆ ಅವ್ರನ್ನ ರಾಜೀನಾಮೆ ಅವರು ಕೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಸರ್ ಈ ಸರ್ಕಾರದವರು ಗೂಂಡಾ ರೀತಿಗಳಲ್ಲಿ ಸರ್ ಯೂನಿಫಾರ್ಮ್ ಅಲ್ದಾರಂಥ ಗೂಂಡಾ ರೀತಿ ವರ್ತನೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಸರ್. ಯೂನಿಫಾರ್ಮ್ ಇಲ್ದಾರಂಥ ಪೊಲೀಸ್ನವರು, ಯೂನಿಫಾರ್ಮ್ ಇಲ್ದಾರಂಥ ನಮ್ಮ ಮಿಲಿಟರಿಯನ್ನು ಕಳಿಸಿ ತುಂಬ ನಮ್ಮ ದೇಶಕ್ಕೂ ಆಗಲಿ ಪ್ರಜಾಪ್ರಭುತ್ವಕ್ಕಾಗಲಿ ಸರ್ ತುಂಬ ಧಕ್ಕೆ ತರ್ತಾ ಇದ್ದಾರೆ ಅಂತ ಮುಖಾಂತರ ತಿಳಿಸ್ತೀವಿ ಸರ್. ನಮಗೆ ಹೇಳ್ತೀನಿ ಸರ್, ಈಗ ಪ್ರಜಾಪ್ರಭುತ್ವ ಸರ್ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷ ನಾಯಕರಿದ್ದಾರೆ ಸರ್. ಇವತ್ತು ಆ ಜಂತರ್ ಮಂತರ್ಗೆ ಸರ್ ಇವ್ರು ನಡೆಸ್ತಾ ಇರೋಂಥ ಕೇಂದ್ರ ಸರ್ಕಾರದವರು ಏನೋ ವಿದ್ಯಾರ್ಥಿಗಳನ್ನ ಅಲ್ಲ ನಡೆಸೋದನ್ನು ಖಂಡಿಸೋದಕ್ಕೆ ಹೋದ್ರು ಸರ್. ಅವ್ರ ಮೇಲೂ ಸರ್ ಇದು ಈನ ರೀತಿ ಸರ್ ಒಬ್ಬ ಪ್ರಜಾಪ್ರಭುತ್ವದಲ್ಲಿರೋಂಥ ಪ್ರತಿಪಕ್ಷ ನಾಯಕನ ವಿರೋಧ ಪಕ್ಷ ನಾಯಕನ ಈ ರೀತಿ ನಡೆಸ್ಕೊತಾ ಇರೋದು ತುಂಬ ಸಂವಿಧಾನಿಕವಾಗಿ ತುಂಬಾ ಅಂದರೆ ಆಲ್ರೆಡಿ ಬಿ ಜೆ ಪಿಯವರು ಸರ್ ಹಿಂದೇನೂ ಸರ್ ಸಂವಿಧಾನನ ಹತ್ತಿಕ್ಕಂಥ ಕೆಲಸ ಮಾಡ್ತಾ ಇದ್ರು ಸರ್. ಈಗಲೂ ಸಹ ಸಂವಿಧಾನನ ಹತ್ತಿಕ್ಕಂಥ ಕೆಲಸ ಮಾಡ್ತಾರೆ ಸರ್. ಇದನ್ನು ನಾವು ತುಂಬಾ ಖಂಡಿಸ್ತೀವಿ. ಪ್ರಧಾನಮಂತ್ರಿಗಳು ಸರ್ ಅವರು 13-14 ವರ್ಷದಿಂದನೂ ಇದೇ ಮೌನ ವಹಿಸ್ತಾ ಇದೆ ಸರ್. ಯಾವುದೇ ವಿಚಾರವಾಗಿಯೂ ಸರ್ ಅವರು ನಮ್ಮ ಭಾರತ ದೇಶದಲ್ಲಿ ಏನೇ ಸಮಸ್ಯೆ ಬಂದರೂ ಯಾವತ್ತೂ ಸರ್ ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದ ದಿನಗಳನ್ನು ನೋಡೇ ಇಲ್ಲ. ಇಂಥ ಪ್ರಧಾನಮಂತ್ರಿನ ನಾವು ಯಾಕಂದರೆ ಎಷ್ಟೋ ಜನ ಪ್ರಧಾನಮಂತ್ರಿಗಳು ನೋಡಿದ್ದೀನಿ, ಮೀಡಿಯಾ ಫೇಸ್ ಮಾಡಿದಂಥ ಇಂಥ ಪ್ರಧಾನಮಂತ್ರಿನ ಸರ್ ನಾವು ಕೇಳ್ತಾ ಇರೋದು ಇಷ್ಟೇ, ನಾವು ಮುಂದೆ ಬನ್ನಿ ಪ್ರಧಾನಮಂತ್ರಿಗಳು ಇಷ್ಟು ಇವತ್ತು ವಿದ್ಯಾರ್ಥಿಗಳು ಸಮಸ್ಯೆ ಆಗಿದೆ, ನೀಟಿಗೆ ಏನು ವಿದ್ಯಾರ್ಥಿಗಳು ಅಷ್ಟೊಂದು ನೋವು ಹಿಂಸೆ ಅನಿಸ್ತಾ ಇದ್ದಾರೆ, ಈಗಲಾದರೂ ಸರ್ ಮೀಡಿಯಾ ಮುಂದೆ ಬಂದು ಅವರು ಉತ್ತರ ಕೊಡಬೇಕು ಅಂತ ಕೊಡ್ಕೊಳ್ತೀವಿ ಸರ್. ಯಾಕಂದರೆ ಈಗ ನಮ್ಮ ವಿದ್ಯಾರ್ಥಿಗಳು ಸರ್ ಎಷ್ಟೋ ಜನ ಪೋಷಕರು ಇವತ್ತು ಸಾಲ ಮಾಡ್ಕೊಂಡು ಇವತ್ತು ನಮ್ಮ ಮಕ್ಕಳುಗಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೂ ಸರ್ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ ಸರ್. ಯಾಕಂದರೆ ನಮ್ಮಲ್ಲಿ ಇಂಥ ಈ ಥರ ನೋಡಿ ನೀಟಲ್ಲಿ ಈ ಥರ ಎಷ್ಟೋ ಜನ ಒಂದು 5 ಜನ ಆಲ್ರೆಡಿ ಸೂಸೈಡ್ ಮಾಡಿಕೊಂಡ್ರು. ಎಷ್ಟೋ ಜನಗೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಪೋಷಕರುಗಳ ಆತಂಕ ಉಂಟಾಯಿತು. ಹಿಂಗಪ್ಪ ನಮ್ಮ ಮಕ್ಕಳ ಭವಿಷ್ಯ, ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯನ ನಾವು ಯೋಚನೆ ಮಾಡಬೇಕು ಅಂಥದ್ರಲ್ಲಿ ನೋಡಿ ಸರ್ ನೀಟಲ್ಲಿ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಒಂದು 5 ಜನ ವಿದ್ಯಾರ್ಥಿಗಳು ಈ ಥರ ನಮಗೆ ಅಂದ ಮುಂದಿನ ಪ್ರಜೆಗಳು ಸರ್ ಅವರು. ಯಾಕಂತಂದರೆ ನಮಗೆ ಮುಂದೆ ಒಳ್ಳೆ ಏನೋ ವಿದ್ಯಾರ್ಥಿ ಆಗ್ತದೆ, ಡಾಕ್ಟರ್ ಆಗ್ಬೋದಾಗಿತ್ತು, ಇಲ್ಲ IAS IPS ಆಗ್ತಂತ ಅಂಥ ವಿದ್ಯಾರ್ಥಿಗಳು ಇವತ್ತು ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸರ್. ನಾವು ಹೇಳ್ತಾ ಇದ್ದೀವಿ ನಮ್ಮ ದೇಶನ ನಾವು ಕಾಪಾಡಬೇಕು ಸರ್. ಮುಂಚೆ ಏನಕ್ಕೆ ನಮಗೆ ಬೇಕಾಗಿರೋ ದೇಶ ಆಮೇಲೆ ವ್ಯಕ್ತಿ ಸರ್. ನಮಗೆ ಹೇಳ್ತಾ ಇರೋ ನಾವು ಫಸ್ಟು ವಿದ್ಯಾರ್ಥಿಗಳನ್ನ ಏನು ಪ್ರತಿಭಟನೆ ಮಾಡ್ತಾ ಇರೋಕ್ಕೆ ಅದನ್ನು ಕೂಲಂಕುಷವಾಗಿ ಬಂದು ಸರ್ ಪ್ರೈಮ್ ಮಿನಿಸ್ಟರ್ ಆಗಿರೋದಿಲ್ಲ ಅಂತಂದರೆ ಯಾರು ನಮ್ಮ ಸಂಬಂಧಪಟ್ಟಿದ್ದಾರೋ ಅದನ್ನು ನಾವು ಕೂಲಂಕುಷವಾಗಿ ಅದನ್ನು ಇದು ಮಾಡಲಿ ಅಂತ ಕೇಳ್ಕೊತೀವಿ ಸರ್. ಸಾಕಷ್ಟು ವಿದ್ಯಾರ್ಥಿ ನಿರಾಶೆ ಸರ್ ವಿದ್ಯಾರ್ಥಿಗಳಿಗೆ ಸರ್. ಎಲ್ಲೂ ಸರ್ ಇವಾಗ ಆಲ್ರೆಡಿ ಇವಾಗ ಮೋದಿ ಅವರು ಬಂದು ಸರ್ 13-14 ವರ್ಷ ಆಗಿದೆ ಸರ್. ಇಲ್ಲಿವರೆಗೂ ಯಾವ 2 ಕೋಟಿ ಜನ ಅಲ್ಲ, 50-60 ಲಕ್ಷ ಜನಗಳಿಗೇನೆ ವಿದ್ಯಾರ್ಥಿಗಳಿಗೇನೆ ಅವರು ಉದ್ಯೋಗನ ಕೊಟ್ಟಿಲ್ಲ ಸರ್. ಅದು ತುಂಬಾ ಕಂಪ್ಲೀಟಾಗಿ ಈ BJP ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಫೇಲ್ಯೂರ್ ಆಗಿದೆ ಸರ್. ವಿದ್ಯಾರ್ಥಿಗಳಿಗೆ ಸರ್ ಮುಂದಿನ ಭವಿಷ್ಯಕ್ಕೆ ಇವ್ರು ಏನಾಗಿದೆ ಸರ್, ಇವತ್ತು ಸರ್ಕಾರ ನಿರ್ಣಯ ತಗೊಳ್ಳಿಲ್ಲ ಅಂತಂದರೆ ಸರ್ ಇದು ಮತ್ತೊಂದು ಶ್ರೀಲಂಕಾ ನಮ್ಮ ಭಾರತ ದೇಶ ಆಗುತ್ತೆ ಅನ್ನೋದನ್ನು ಮಾತ್ರ ಎಚ್ಚರಿಸ್ಬೋದು ಸರ್. ನಾವು ಸರ್ ನಾಳೆ ನಾವು ಸರ್ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ನಾವು ಇದು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ನಾವು ಮೈಸೂರು ರಾಮಸ್ವಾಮಿ ಸರ್ಕಲಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್.